நம்ம ஊர்ல எது பண்ணாலும் கெத்தா மாசா தான் பண்ணுவோம்ல. சினிமா ஆக்ஷன்ல ஆரம்பிச்சு கட்ல முடியும். இங்க கட் பண்ண அப்புறம் தான் மெயின் ஆக்ஷன். இந்த கிச்சன் பல சவால்களோட வேற வைப்ல இருக்கும். யார் வின் பண்றான்னு பார்ப்போம். வெல்கம் டு செலிபிரிட்டி மாஸ்டர் ஷெஃப் தமிழ். ನಮಸ್ಕಾರ ವೀಕ್ಷಕರೇ. ಶ್ರೀಲಂಕಾ ವರ್ಸಸ್ ಭಾರತ ಎರಡು ತಂಡಗಳು ಆಡಿದಂತ ಎರಡನೇ ಟೆಸ್ಟ್ ಪಂದ್ಯದ ಕೊನೆಯ ದಿನದ ಆಟದ ಹೈಲೈಟ್ಸ್ಗೆ ಸ್ವಾಗತ. ಬನ್ನಿ ಆಕ್ಷನ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಮೊದಲ ಟೆಸ್ಟ್ ತಮಗೆಲ್ಲ ಗೊತ್ತಿರುವಂತೆ ಗಾಲ್ ಅಲ್ಲಿ 165 ರನ್ಗಳಿಂದ ಜಯಗಳಿಸಿತ್ತು. ಇದು ಎರಡನೇ ಟೆಸ್ಟ್ನ SSCಯಲ್ಲಿ ನಡೀತಿರುವಂತಹ ಎರಡನೇ ಟೆಸ್ಟ್ನ ಕೊನೆಯ ದಿನ. ಆದರೆ ಸೋನಲ್ ದಿನುಷಾ ಹಾಗೂ ಕೇಶರ್ ನುವಾಂತ ಆರಂಭ ಮಾಡಲಿದ್ದಾರೆ. ಈಗ ಕೇಶರ್ ನುವಾಂತ ಮೊದಲ ಇನ್ನಿಂಗ್ಸಲ್ಲಿ 74 ಬಾಲ್ ಆಡಿದ್ರು. ಬ್ಯಾಟಿಂಗ್ ಓಪನ್ ಮಾಡ್ತಾ ಇದ್ದಾರೆ 5ನೇ ದಿನದಂದು. ನಮ್ಮ ಸುಜಿತ್ ಸೋಮಸುಂದರ್ ಬಿಜ್ಜಹಳ್ಳಿ. ಅಷ್ಟು ಬೇಗ ಸೋನಲ್ ದಿನುಷಾ ಅವ್ರನ್ನ ಔಟ್ ಮಾಡ್ತಾರೆ ಭಾರತ, ಅಷ್ಟು ಬೇಗ ಜಯ ದೊರಕುತ್ತದೆ ಭಾರತಕ್ಕೆ. ಶುಭ್ಮನ್ ಗಿಲ್ ಯಾವ ಥರ ಅವರ ರಿಸೋರ್ಸಸ್ ಯೂಸ್ ಮಾಡ್ತಾರೆ ಅಂತ ನಾವು ಮಾತಾಡ್ತಾನೆ ಇದ್ವಿ. ಇವತ್ತು ಸ್ವಲ್ಪ ಇಂಪಾರ್ಟೆಂಟ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಕೆಟ್ ಗಳಿಸ್ಕೋಬೇಕು ಅಂತ ಒಂದು ನಿಟ್ಟಿನಿಂದ ಬಂದಿರ್ತಾರೆ. ಯಾಕಂದರೆ ಶ್ರೀಲಂಕಾಗೆ ಸಮಯ, ಆಮೇಲೆ ಒಂದು ಸ್ವಲ್ಪ ರೆಸಿಸ್ಟೆನ್ಸು, ಆಮೇಲೆ ವೆದರು ಕೂಡ ಸ್ವಲ್ಪ ಮಳೆ ಬೇಕು ಅಂತ ಬಂದಿರ್ತಾರೆ. ತಾರನ್ ಜೈನ್ಗೆ ಸ್ಲಿಪ್, ಶಾರ್ಟ್ ಫಾನ್ ಲೆಗ್ ಹಾಗೂ ಶಾರ್ಟ್ ಲೆಗ್, ಮೂವರು ಕ್ಯಾಚಿಂಗ್ ಪೊಸಿಷನ್ನಲ್ಲಿ. ರವೀಂದ್ರ ಜಡೇಜಾ ಬ್ರೇಕ್ ಥ್ರೂ ತಂದು ಕೊಟ್ಟವರು. ಕಮಿಲ್ ಮಿಶಾರಾ ಅವರ ವಿಕೆಟನ್ನು ತೆಗೆದುಕೊಂಡದ್ದು ಬಹಳ ಇಂಪಾರ್ಟೆಂಟ್ ವಿಕೆಟ್ ಆಗಿತ್ತು. ಕಮಿಲ್ ಮಿಶಾರಾ ಬಹಳ ಚೆನ್ನಾಗಿ ಆಡ್ತಾ ಇದ್ರು. ಆದರೆ ಫುಟ್ವರ್ಕ್ ನೋಡಿ, ಬಂದ ತಕ್ಷಣ ಇಂಥ ಒಂದು ನಿಂಬಲ್ ಫುಟ್ವರ್ಕ್, ಅದ್ಭುತ ಭವಿಷ್ಯವಿದೆ ಸೋನಲ್ ದಿನುಷಾ ಅವರಿಗೆ. ಕಾಮ್ ಆ್ಯಂಡ್ ಕೂಲ್, ಕಲೆಕ್ಟೆಡ್, ಯಾವ ಒತ್ತಡವಿಲ್ಲ, ಅದ್ಭುತವಾದ ಟೆಕ್ನಿಕ್ ಹಾಗೂ ಟೆಂಪರ್ಮೆಂಟ್. ಈ ಟೆಸ್ಟಿಗೆ ಹೇಳಿ ಮಾಡಿಸಿದಂಥ ಬ್ಯಾಟರ್ ಆಗಿದ್ದಂಥ ಸೋನಲ್ ದಿನುಷಾ. ಈ ಥರ ನೋಡಿ, ಚಾನ್ಸ್ ಸಿಕ್ಕಿದ್ರೆ ರನ್ ಹೊಡ್ಕೊಳ್ಳಿ, ಎಂಥ ಅದ್ಭುತವಾಗಿ ಬೌಂಡ್ರಿ ಹೊಡೆದಿದ್ದಾರೆ. ಕೇಶರ ಅವರ ಇಂಟೆನ್ಷನ್ನು ಕ್ಲಿಯರ್ ಆಗಿದೆ, ರನ್ಗೆ ಆಡೋಣ. ಆಕರ್ಷಕ ಡ್ರೈವ್, ಕಾದು ನೋಡಬೇಕು, ಬೌಂಡ್ರಿ ಹಾಗೂ 82 ಓವರ್ ನಂತರ ಶ್ರೀಲಂಕಾ 257ಕ್ಕೆ 6. ಚಾನ್ಸ್ ಇದೆಯಾ ಇಲ್ಲಿ? ರನ್ಔಟ್ಗೆ ಡೈರೆಕ್ಟ್ ಇರಬೇಕಾಗಿತ್ತು. ಯಶಸ್ವಿ ಜೈಸ್ವಾಲ್ ಕಲೆಕ್ಟ್ ಮಾಡಿದ್ರು. ಇಲ್ಲ, ಸ್ಟ್ರೈಟ್ ಆಗಿ ಕಾಲ್ ಇತ್ತು. ನಾವು ಯಾವಾಗಲೂ ಸ್ಟಂಪ್ಸ್ ಹೊಡಿಬೇಕು ಅಂತ ಬುಡನ ಏನು ಮಾಡಬೇಕಾಗುತ್ತೆ. ನೀವು ಹಿಂದೆನೇ ಪಿಚ್ ಹಾಕೊಂಡ್ಬಿಟ್ರೆ ಎಕ್ಸ್ಟ್ರಾ ಬೌನ್ಸ್ ಆದಾಗ ಸೈಡ್ಗೆ ಹೋಗುತ್ತೆ. ಬಟ್ ಇಲ್ಲ, ಚಾನ್ಸ್ ಇತ್ತು, ಕ್ಲೋಸ್ ಆಗಿತ್ತು. ಎವ್ರಿ ಟೈಮು ಅದು ಥ್ರೋ ಹೊಡಿಯೋದು ಕಷ್ಟ ಇರುತ್ತೆ. ಬಟ್ ಅಲ್ಲಿ ಒಳ್ಳೆ ಎಫರ್ಟ್ಸು ಹೊಡೆದಿದ್ರೆ ಕರೆಂಟಾಗಿ ಬೆಲ್ಸ್ಗೆ ಹೊಡೆದಿರೋದು ಅದು. ಎಸ್, ಬಹುಶಃ ಔಟ್ ಅಂತ ಅನ್ಸುತ್ತೆ. ಸೌಂಡ್ ಅಂತೂ ಕೇಳಿಸ್ತು ಎಲ್ಲಾರ್ಗು. ದೊಡ್ಡ ಸೌಂಡ್ ಬಂದಿದೆ. ನಿಕ್ ಆಗಿರ್ಬೇಕೇನೋ ಅಥವಾ ಬ್ಯಾಟ್ ಏನಾದ್ರು ಕೆಳಗಡೆ ಹೊಡೆದಿಯಾರ. ರಿವ್ಯೂ ತಗೊಳ್ಬೇಕು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಕಾನ್ಫಿಡೆಂಟ್ ಆಗಿದ್ದು ಅಂಪೈರ್ ನಾಟ್ ಔಟ್ ಅಂತ ಬೇರೆ ಹೇಳಿದ್ದಾರೆ. ಎಸ್, ತಗೊಂಡಿದ್ದಾರೆ ಗಿಲ್ ಅವರು. The flat line as it goes past the back, and then the spike is when the ball's clearly at least a foot and a half past the bat, so there's no bat involved. So we go back on field. Hassan, stay with your original decision of not out. Let you know when you're on screen. You're on screen now. Signal now. ನಾಟ್ ಔಟ್. ಎಂಥ ಅದ್ಭುತ ಅಂಪೈರಿಂಗ್ ಇದು. ಏನಲ್ಲಿತ್ತು? ಹೌದು, ಜಸ್ಟ್ ರೈಟ್ ಆಫ್ ಗಲಿ ಫೀಲ್ಡರ್ 4 ರನ್ ಪಡ್ಕೊಳ್ತಾ ಇದ್ದಾರೆ. ಸೊ ಕ್ರೂಷಿಯಲ್ ರನ್ಸ್ ನ ಆಡ್ ಮಾಡ್ತಾ ಇರೋದು ಇಲ್ಲಿ ಶ್ರೀಲಂಕಾ. 75 ರನ್ ಲೀಡ್ ಆಗಿದೆ. ಆವಾಗಲೇ ಕ್ಲಿಯರ್ ಆಗಿ ನೋಡಬಹುದು ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ಅಂತ ಶುಭ್ಮನ್ ಗಿಲ್ ಅವ್ರದ್ದು. ಬಂತು ಅಂತಂದ್ರೆ ಏನಾಗುತ್ತೆ? ಇನ್ನೊಂದು ಬೌಂಡ್ರಿ. ವಾವ್, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಅಂದ್ರೆ 79 ಲೀಡು, 292ಕ್ಕೆ 6. ಅಂಥ ಅದ್ಭುತವಾದ ಸ್ಟ್ರೋಕ್. ಬ್ಯಾಟ್ ಇಲ್ಲ, ಸ್ವಲ್ಪ ಲೆಫ್ಟ್ ಸೈಡ್ ಇತ್ತು, ಹೀಗಾಗಿ ಅದು ಬೌಂಡ್ರಿಗೆ ಹೋಗ್ತದೆ. ಹೌದು, ಬೌಂಡ್ರಿ. ಈಗ 4 ಬಾಲ್ಗಳಲ್ಲಿ 3 ಬೌಂಡ್ರಿ ನೋಡಿದ್ದೀವಿ ಈಗ. ಮತ್ತೆ ಖಂಡಿತವಾಗಿ ಬಾಯ್ಸ್ ಆಗುತ್ತದೆ. ಇದು ಬೌಂಡ್ರಿ ಹೋಗುತ್ತೆ, ಬಾಯ್ಸ್. 91 ಓವರ್ ನಂತರ ಶ್ರೀಲಂಕಾ ಆಗಲೇ 300 ರನ್ಗಳನ್ನು ಸೇರಿಸ್ಕೊಂಡು 302, 6 ವಿಕೆಟ್ ನಷ್ಟಕ್ಕೆ ಬಾಯ್ಸ್. ಇದು ಬಹಳಷ್ಟು, ಅಂದರೆ 180 ಓವರ್ಗಿಂತ ಹೆಚ್ಚು ಕಾಲ ಸತತವಾಗಿ ಭಾರತ ಫೀಲ್ಡಲ್ಲಿದ್ದಾರೆ. ಈ ರೀತಿಯಾಗಿ ಸೋನಲ್ ದಿನುಷಾ ಅವರ ಹಾಫ್ ಸೆಂಚುರಿ
ಭಾರತದ ವಿರುದ್ಧ ಸತತ 4ನೇ ಹಾಫ್ ಸೆಂಚುರಿ. ಗೋಲಲ್ಲಿ 184. ಇಲ್ಲಿ ಔಟ್ ಅದು ಖಂಡಿತವಾಗ್ಲೂ ಔಟು. ಎಸ್, ಸಿಕ್ಕ ವಿಕೆಟ್. ಡಿಸ್ಟರ್ಬ್ ಕೂಡ ಆಯಿತು. ಜಡೇಜಾ ಅವ್ರು ಬಂದಿದ್ದಾರೆ. ಇದು ಇಂಪ್ಯಾಕ್ಟ್ ಔಟ್ ಸೈಡ್ ದಿ ಆಫ್ ಸ್ಟಂಪ್ ಆದರೂ ಕೂಡ ಔಟ್ ಕೊಡ್ತಾರೆ. ಯಾಕೆ ಅಂದರೆ ಆಫರ್ ಮಾಡಿಲ್ಲ ಸ್ಟ್ರೋಕ್ ಅಂತ. Impact doesn't matter, and it's missing the stumps. It's missing off stump, so it gets you to overturn your original decision to not out. I'll let you know when you're on screen. You're on screen now, signal now. ರಿವರ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಂಪೈರ್ ಡಿಸಿಷನ್ನ. ಆ ಬಾಲ್ ಅಂದ್ಕೊಂಡಷ್ಟು ಒಳಗೆ ಬರಲಿಲ್ಲ. ಇನ್ನು ಕ್ಯಾಚ್ ಬಂತು. ಎಸ್ ಎಸ್, ವರ್ಕ್ ಆಗಿದೆ, ಪ್ಲಾನ್ ವರ್ಕ್ ಆಗಿದೆ. ಸುತಾರ್ ಅವರೇನೆ ಇವಾಗ ಸೆಲೆಬ್ರೇಟ್ ಮಾಡಿದ್ದು. ಲಂಚ್ ಆದ ನಂತರ ಈ ಐಡಿಯಾಸನ್ನು ತಿನ್ಕೊಂಡ್ ಬಂದಿದ್ದಾರೆ. ಫಸ್ಟ್ ಟೈಮು ಡಿಫೆನ್ಸಿವ್ ಆಗಿ ಆಡಿದ್ದು, ಮಿಸ್ಟೇಕ್ ಮಾಡಿದ್ದು ನಾವು ನೋಡಿ. ಈಗ ಸಿಕ್ಕಿತ್ತು, ವಿಡ್ ಸಿಕ್ಕಿತ್ತು, ಹಾಗೂ ಬೌಂಡ್ರಿ. ಬಹಳ ನಿಧಾನವಾಗಿ ಬಂತು ಪಿಚ್ ಆದ್ಮೇಲೆ ಕೂಡ. ಸ್ಲಾಗ್ ಸ್ವೀಪ್ ಹೊರಗೆ ಬಂದಿದೆ. ಫೀಲ್ಡರ್ ಇಂದ ದೂರ ಬೌಂಡ್ರಿ ಕೂಡ ಸಿಗುತ್ತೆ. ಸೊನಾಲ್ 70s ಎಂಟ್ರಿ ಆಗ್ತಾರೆ ಈ ಒಂದು ಬೌಂಡ್ರಿ ಮೂಲಕ. ವಾವ್, ಗುಡ್ ಶಾಟ್, ಬ್ರಿಲಿಯಂಟ್. ಸಖತ್ತಾಗಿ ಪಿಕ್ ಮಾಡಿದ್ದಾರೆ. ರೋಲ್ ಆಫ್ ರಿಸ್ಟ್ ಚೆನ್ನಾಗಿತ್ತು ಅಲ್ಲಿ. ಸೂಪರ್ಬ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಫುಲ್ ಶಾಟ್ನ. ಹಿಡಿಬೋದು. ಯಸ್, ಟೇಕನ್. ಬ್ರಿಲಿಯಂಟ್ ಬಾಲ್. ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇತ್ತು ಪ್ರಭಾತ್ ಅವ್ರದ್ದು. ಯಾವಾಗ ಒಂದೆರಡು ರನ್ಗಳು ಬಂತು ಅದಾದ್ಮೇಲೆ ಒಂದು ಹೊಡೆಯುವಂತ ಒಂದು ಪ್ರಯತ್ನ ಮಾಡಿ ಒಳ್ಳೆ ಒಂದು ವಿಕೆಟ್, ಇನ್ನೊಂದು ವಿಕೆಟ್ ಬಂದಿದ್ದು ಅಗೇನ್ ಜುರೇಲ್ ತಗೊಂಡಿದ್ದಂತ ಒಂದು ಕ್ಯಾಚ್ ಅಲ್ಲಿ. ಅಪೀಶ್ ಕವರ್ ಡ್ರೈವ್ ಬರ್ತಾ ಇದ್ದ ಹಾಗೆ ಹೇಳ್ತಾ ಇದ್ದೆ, ಎರಡನೇ ಇನ್ನಿಂಗ್ಸ್ ನಲ್ಲಿ ಜಡೇಜಾ ಎರಡನೇ ವಿಕೆಟ್ ಪಡ್ಕೊಳ್ಳುವಂತ ಸೂಚನೆ ಕಾಣ್ತಾ ಇದೆ ಅಂತ. ಇಲ್ಲಿವರೆಗೂ ಬರೀ ತಮ್ಮ ವಿಕೆಟ್ ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಂತಹ. ನಾನು 2001 ಬಗ್ಗೆ ಮಾತಾಡ್ತಾ ಇದ್ದೆ. ಆಸ್ಟ್ರೇಲಿಯಾ ಮ್ಯಾಚ್ ಕಲ್ಕಟ್ಟಾನಲ್ಲಿ ಗೆಲ್ತೀವಿ ನಾವು ಇವರು ರಾಹುಲ್ ಮತ್ತೆ ಲಕ್ಷ್ಮಣ್ ಅವರ ಒಂದು ಫೇಮಸ್ ಸ್ಟ್ಯಾಂಡ್ನ ನಾವು ಮಾತಾಡ್ತಾ ಇರ್ತೀವಿ, ಅವ್ರ ಜೊತೆ ಆಟನ. ಅಲ್ಲಿ ನನ್ನ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಲಕ್ಷ್ಮಣ್ ಹೇಳ್ತೀರಿ, ಲಕ್ಷ್ಮಣ್ ಅವ್ರು ನಂಬರ್ 6ನಲ್ಲಿ ಬಂದು ಆಡ್ತಾ ಇರ್ತಾರೆ. ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿ ಯಾರು ಅಂತಂದ್ರೆ ಅದು ಬೇರೆ ಇನ್ಯಾರು ಅಲ್ಲ, ಅದು ಪ್ರಸಿದ್ಧ ಕೃಷ್ಣ. ರನ್ ಚಾನ್ಸ್ ಇದೆಯಾ? ಥ್ರೋ ಸರಿ ಇಲ್ಲ. ಬಹುಶಃ ಇದನ್ನ ತಗೊಂಡಿರ್ಬೇಕಾಗಿತ್ತು. ಎರಡನೇ ಸಲ ಇಲ್ಲಿ ಮಿಸ್ಟೇಕ್ ಮಾಡಿರೋದು ಪ್ರಸಿದ್ಧ ಕೃಷ್ಣ. ಮೊದಲನೇ ಸಲ ಅಲ್ಲಿ 2 ರನ್ ಕೊಟ್ಟಿರ್ಬೋದಾಯಿತು. ಅದನ್ನ 2 ರನ್ ತಗೊಂಡಿದ್ದಾರೆ, ಕನ್ವರ್ಟ್ ಮಾಡಿದ್ದಾರೆ ಸೋನಾಲ್ ದಿನೇಶ್ ಅವರು. ಫಸ್ಟ್ ರನ್ಸ್ ಜೋರಾಗಿ ಓಡಲಿಲ್ಲ, ಬಟ್ ಅವ್ರಿಗೆ ಅವೇರ್ನೆಸ್ ಇರಲಿಲ್ಲ. ಅದಾದ್ಮೇಲೆ ಇದು 2ನೇ ರನ್ಗೆ ಓಡ್ತಾ ಇದ್ದಾರೆ ಇಲ್ಲಿ. ಆದರೆ ಕುಮಾರ ಅವರು ವಾಸ್ ನಾಟ್ ರೆಡಿ ಫಾರ್ ದ ಸೆಕೆಂಡ್ ರನ್. ಥ್ರೋ ಸರಿಯಾಗಿ ಇದ್ದಿದ್ರೆ, ವಿಕೆಟ್ ಸ್ಟಂಪ್ ಮೇಲೆ ಇದ್ದಿದ್ರೆ ಥ್ರೋ ಖಂಡಿತ ಒಂದು ರನ್ಔಟ್ ಚಾನ್ಸ್ ಇದು. ಎಷ್ಟು ದೂರ ಇದ್ದಾರೆ ನೋಡಿ ಇಲ್ಲಿ. ಬಟ್ ಥ್ರೋ ಎಲ್ಲೋ ಇತ್ತು. ವೇವರ್ಡ್ ಥ್ರೋಸ್. ಅದಾದ್ಮೇಲೆ ಈ ಓವರ್ನಲ್ಲಿ ಮೊದಲನೇ ಬಾಲು ಮತ್ತೆ 2ನೇ ಬಾಲ್. ವಾವ್, ಫೈನ್ ಆಗಿ ಹೊಡೆದಿದ್ದಾರೆ. 4 ಸಿಗತ್ತಾ ಇಲ್ಲಿ? ಎಸ್, 97ಕ್ಕೆ ಅವರು ಚೂರು ಹೋರಾಟ ಹೆಚ್ಚಿಗೆನೆ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಹೋರಾಟ ಅಂದಾಕ್ಷಣ ಸೋನಲ್ ಅವರು ಹೇಗೆ ಶ್ರೀಲಂಕಾ ಪರ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಶರತ್. ಈ ಸರಣಿ ಉದ್ದಕ್ಕೂ ಒಂದು ಪರ್ಫಾರ್ಮೆನ್ಸ್ನ ಹೇಗೆ ಕೊಡ್ತಾ ಬಂದಿದ್ದಾರೆ ಅಂದರೆ, ಇನ್ಫ್ಯಾಕ್ಟ್ ಸ್ಟ್ರಗಲ್ ಮಾಡ್ತಾ ಇದ್ರು ಈ ಟೀ ಬ್ರೇಕ್ಗಿಂತ ಮುಂಚೆ. ಶತಕವನ್ನು ಗಳಿಸಿದ್ದಾರೆ ಇಲ್ಲಿ ಮತ್ತೊಮ್ಮೆ ಸೋನಾಲ್ ದಿನುಷಾ. ಈ ಸರಣಿಯಲ್ಲಿ 3ನೇ ಶತಕವನ್ನ ರಿಜಿಸ್ಟರ್ ಮಾಡಿದ್ದಾರೆ. ಇದೇ ಪಂದ್ಯದಲ್ಲಿ 2ನೇ ಬಾರಿ. ಮೊದಲ ಇನ್ನಿಂಗ್ಸ್ ನಲ್ಲಿ ಏನು ನಾಟ್ ಔಟ್ ಆಗಿ ಉಳಿದಿದ್ರು, ಈಗ ಮತ್ತೆ ಬಂದಿದ್ದಾರೆ, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. 196 ಡೆಲಿವರಿಗಳಲ್ಲಿ 100 ರನ್ಸ್ ಗಳಿಸೋದ್ರ ಮೂಲಕ. ಸೋನಾಲ್ ಎಂತ ಒಂದು ಅದ್ಭುತವಾದ ಇನ್ನಿಂಗ್ಸ್ ಕಟ್ಟಿದ್ದಾರೆ. ಚೆನ್ನಾಗಿತ್ತು. ಪ್ರತಿ ಒಂದೂ ಕೂಡ ಬ್ರಿಲಿಯಂಟ್ ಆಗಿ ಬ್ಯಾಟಿಂಗ್ ಆಡಿದ್ರೆ, ಪ್ರತಿಯೊಬ್ಬ ಬೌಲರ್ಸ್ ಅನ್ನು ಕೂಡ ಎದುರಿಸಿದ್ದಾರೆ. ಸ್ಪಿನ್ನರ್ಸ್, ಫಾಸ್ಟ್ ಬೌಲರ್ಸ್, ನೀವು ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ರು, ನಾನು ಈ ಒಂದು ನೆಲದಲ್ಲಿ ಆಡಿದ್ದೀನಿ, ನನಗೆ ಗೊತ್ತು ಯಾವ ರೀತಿ ಆಡಬೇಕು ಇಲ್ಲಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಫುಲ್ ಟಾಸ್ ಕೂಡ ಹಾಕೋದ್ರಲ್ಲಿ ಅವರು ಕೂಡ 4 ದಿವಸದಿಂದ ಹಾಕಿ ಸಾಕಾಗಿರುತ್ತಾ ಕಾಣಿಸ್ತಾ ಇದೆ.
ಅದೇ ಏನೋ ವೇರಿಯೇಷನ್ ತೋರ್ಸಕ್ಕೆ ಹೋದರು, ಸುಲಭವಾಗಿ ಸಿಕ್ತು ಬ್ಯಾಟ್ಗೆ. ಹಾಗೂ ಬಿಡ್ತಾರ ಬಲಿಷ್ಠ ದಷ್ಟಪುಷ್ಟ ಲಹಿರು ಕುಮಾರ, ಫಾಸ್ಟ್ ಬೌಲರ್ ಇವರು. ಮತ್ತೊಂದು ರಿವರ್ಸ್ ಸಿಂಗಲ್ ಮಾತ್ರ ಪ್ರಸಿದ್ಧ ಕೃಷ್ಣ ಅವರಿಂದ. ಫೀಲ್ಡಿಂಗ್ ಅಂದರೆ ಕ್ರಿಕೆಟ್ ಬದಲಾದಂತೆ ಒಂದು ಆ್ಯಟಿಟ್ಯೂಡು ಬದಲಾಗಿದೆ, ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. 400 ರನ್ಗಳನ್ನು ಪೂರೈಸಿಕೊಂಡಿದೆ ಶ್ರೀಲಂಕಾ. ಎಂಥ ಒಂದು ಅದ್ಭುತವಾದ ಕಮ್ ಬ್ಯಾಕ್ ಇದು, ಫೈಟ್ ಬ್ಯಾಕ್ ಇದು. ಓ ಕ್ಯಾಚು! ಕೊನೆಗೂ ನಾ ಮಾತಾಡ್ತಿದ್ದಂಗೆನೆ ಈಗ ಅಟ್ ಲಾಸ್ಟ್ ಅಂತ ಎಲ್ಲರ ಮನಸ್ಸಲ್ಲೂ ಇದೆ ಅನ್ಸಿರೋದು. ವಿಕೆಟ್ ತಗೊಂಡಿರೋದು ಜಡೇಜಾ, ಶಾರ್ಪ್ ಕ್ಯಾಚ್ ಅಲ್ಲೂ ಕೂಡ ಹಿಡ್ದಿರೋದು. 90 ಬಾಲ್ ಆಡಿ 12 ರನ್ ಗಳಿಸಿ ಈ ರೀತಿಯಾಗಿ ಔಟ್ ಆದರು ಜಡೇಜಾ ಅವರು. ಕ್ವಿಕ್ಕರ್ ಒನ್ ಇದು. ಸರ್ಫರಾಜ್ ಅವರ ಉತ್ತಮ ಕ್ಯಾಚ್ ಇದು. ಇನ್ಫ್ಯಾಕ್ಟ್ ಅದು ನೋಡಬೇಕು. ಜೈಸ್ವಾಲ್, ಯಶಸ್ವಿ ಜೈಸ್ವಾಲ್ ಹೊಸ ಒಬ್ಬ ಶಾರ್ಟ್ ಲೆಗ್ ಫೀಲ್ಡರ್ ಸಿಕ್ಕಿದ್ದಾರೆ ನಮಗೆ. ಔಟ್ ಆಗಿದ್ದಾರೆ 12 ರನ್ ಗಳಿಸಿ. 402-9 ಶ್ರೀಲಂಕಾ. ಬಲವಾದ ಹೊಡೆತ, ಸಿಕ್ಸರ್ ಹೋಗ್ತದೆ. ಎಸ್, ಥ್ರೂ ಓವರ್ ಮಿಡ್ ವಿಕೆಟ್. ಅಂದರೆ ಅಶೂಡ್ ಶಾಟ್ಸ್ ಅಂತ ಹೇಳ್ತಿದ್ವಲ್ಲ, ಸಿಕ್ಕಾಗ ಬಿಡಲ್ಲ. ಓವರ್ ಮುಕ್ತಾಯ. 410-9 ವಿಕೆಟ್ ಕಳೆದುಕೊಂಡಿದೆ 148 ಓವರ್ಗಳಲ್ಲಿ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. ಇಷ್ಟೊತ್ತಾಡಿದ ಮೇಲೆ ಬಾಲ್ ಅನ್ನೋದಲ್ಲ ಸುಜಿತ್, ಫುಟ್ಬಾಲ್ ಥರ ಕಾಣ್ತಾ ಇರುತ್ತೆ. ಸುತಾರ್ ಅವ್ರದ್ದು ಇನ್ನೊಂದು 6 ಓವರ್ ಬೌಲಿಂಗಲ್ಲಿ ನಾವು ನೋಡ್ತಾ ಇದ್ದೀವಿ. ಬೌಲ್ ಮಾಡೋಕೆ ಬಂದಿದ್ದಾರೆ. ಬರ್ತಾ ಇದ್ದ ಹಾಗೇನೆ ಈ ತರ ಎಲ್ಲ ಸೆಟ್ ಬ್ಯಾಟರ್ ವಿರುದ್ಧ ಟ್ರೈ ಮಾಡಬೇಡಿ ಅಂತಿದ್ದಾರೆ ಇಲ್ಲಿ ಸೋನಾಲ್. ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ನಾನು ಸುಮಂತ್ ಭಟ್, ನನ್ನ ಜೊತೆಗಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು. ವೆಂಕಿ ಅವರೇ ಮತ್ತೊಮ್ಮೆ ಸ್ವಾಗತ. ಅರ್ಥನೇ ಆಗ್ತಾಯಿಲ್ಲ ಇಲ್ಲಿ ಗೌತಮ್ ಗಂಭೀರ್ಗೆ ಏನಾಗ್ತಾ ಇದೆ ಅಂತ. ಅವರು ಯೋಚನೆ ಮಾಡ್ತಾ ಇರ್ತಾರೆ, ಗುರು ಒಂದು ವಿಕೆಟ್ ತೆಗಿರಪ್ಪ ನೀವು, ಇನ್ನುವೇ ಒಂದು ವಿಕೆಟ್ ತೆಗೆದ್ರೆ ಇನ್ನೂ ಚಾನ್ಸ್ ಇದೆ, ಒಳ್ಳೆ T20 ತರ ಆಡ್ಬೋದು ಅಂತ. ಯಾಕಂದ್ರೆ ಇವಾಗ ಲೀಡ್ ಕೂಡ 200 ಆಗಿದೆ. ಇವಾಗ ಲೀಡು ವಿತ್ ದಟ್ 6 204 ರನ್ಗಳನ್ನ ಮುಂದಡೆ ಇದ್ದಾರೆ ಶ್ರೀಲಂಕಾ ಅಂತಂದ್ರೆ ಇನ್ನೂ ಕಷ್ಟ ಆಗ್ತಾ ಹೋಗ್ತದೆ. ಸೊ ಇದೇನಂದ್ರೆ ಟೈಮ್ ವೇಸ್ಟ್ ಮಾಡಕ್ ಮಾಡ್ತಾ ಇರೋ ಬೌಲಿಂಗು, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಹೌದು, ಜೆನ್ಯೂನ್ ಬೌಲರ್ಸ್ಗಳು ವಿಕೆಟ್ ತೆಗ್ದಿಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ಕ್ಯಾಪ್ಟನ್ನೇ ಬಂದ್ಬಿಟ್ಟಿದ್ದಾರೆ ಬೌಲಿಂಗ್ ಮಾಡೋದಕ್ಕೆ. ಬಹುಶಃ ಅವರ ಒಂದು ಬೌಲಿಂಗ್ ಮಾಡಿ ಏನಾದರೂ ಒಂದು ವಿಕೆಟ್ ಬರಬಹುದಾ ಅಂತ. ಬಟ್ ಬಹುಶಃ ಇಲ್ಲಿ ಜೈಸ್ವಾಲ್ನ ಟ್ರೈ ಮಾಡಿರ್ಬೋದಾಗಿತ್ತು. ಯಶಸ್ವಿ ಜೈಸ್ವಾಲ್ ಲಾಸ್ಟ್ ಮ್ಯಾಚ್ನಲ್ಲಿ ನಾವು ಪಡಿಕಲ್ನ ಕೂಡ ನೋಡಿದ್ವಿ, ಮಾಡಿದ್ದು 1-2 ಓವರ್ನ. ದೊಡ್ಡ ಅಪೀಲ್, ಅಂಪೈರ್ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸಿಕ್ಕಾಪಡೆ ಟರ್ನ್ ಆಯ್ತು. ರಿವ್ಯೂ ಉಳ್ಕೊಂಡಿದೆ. ವಿಕೆಟ್ ಇರೋದು ಒಂದೇ, ರಿವ್ಯೂ ಉಳಿಸ್ಕೊಂಡು ಏನು ಮಾಡ್ತಾರೆ ಅಂತ ನೋಡ್ಬೇಕಿಲ್ಲಿ ನಾಯಕ. ತಗೊಳ್ತಾ ಇಲ್ಲ. ಹಾಗೆ ಕರ್ನಾಟಕದ ಸಾಧನೆ ಬಗ್ಗೆ ಹೇಳ್ತಾ ಇದ್ರಿ ವೆಂಕಿ ಅವರೇ. ಇಲ್ಲಿ ನೋಡಿ, ಹೇಳ್ತಾ ಇದ್ದಂಗೆನೆ ಹೆಂಗೆ ಬಾಲ್ ತಿರುಗ್ತಾ ಇದೆ. ಆ ಪಂದ್ಯ ಅಷ್ಟು ವೈಬ್ರೇಷನ್ ತರುತ್ತೆ. ಸಚಿನ್ ತೆಂಡೂಲ್ಕರ್ ಹಾಕೋರು ಸ್ಪಿನ್ನು, ಓಹ್ ಅದ್ಭುತ. ಆಸ್ ಬ್ಯಾಟರ್ಸ್ ಬಂದು ಬೌಲಿಂಗ್ ಮಾಡೋರು, ಅವರು ಬೌಲಿಂಗ್ ಮಾಡಿದ್ರೆ ಇವಾಗ ಬರೀ 1-2 ಓವರ್ ಅಲ್ಲ, ಈಸಾಗೆ 10-12 ಓವರ್ ಹಾಕೋವಂಥ ಒಂದು ಬೌಲರ್ಗಳವರೆಲ್ಲ. ಸೊ ಆ ಥರ ಒಂದು ಕೇಪಬಿಲಿಟಿ ಇಲ್ಲಿ ಯಶಸ್ವಿ ಜೈಸ್ವಾಲ್ಗಿಲ್ಲ, ಅಥವಾ ಶುಭ್ಮನ್ ಗಿಲ್ಗಿಲ್ಲ, ಅಥವಾ ದೇವದತ್ ಪಡಿಕಲ್ಗಿಲ್ಲ. ಬಂದ ತಕ್ಷಣ ನೋಡಿ ಒಂದು ಬೌಂಡ್ರಿ ಬೇರೆ ಬಂತು. ಬಟ್ ನಾವು ತಗೊಂಡಂಥ ಹೆಸರುಗಳ ಗೋಲ್ಡನ್ ಆರ್ಮ್ ಅನ್ನೋ ಪಟ್ಟಿಯನ್ನು ಈ ಹಿಂದೆ ಅಲಂಕರಿಸಿದವರೆಲ್ಲ ಆಲ್ಮೋಸ್ಟ್ ಆಲ್ರೌಂಡರ್ಸನ್ನೇ. ಅಲ್ಲಿ KL ರಾಹುಲ್ ಅವರ ತಲೆ ಮೇಲೆ ಹೋಗುತ್ತೆ. ಆ ಒಂದು ಹಾರ್ಡಾಗೇನು ಕಟ್ ಶಾಟ್ ಆಡುವಂಥ ಪ್ರಯತ್ನ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಜೈಸ್ವಾಲ್ ಅವರ ಈ ಮೊದಲನೇ ಓವರ್ನಲ್ಲಿ. ಇದು ಹೆಂಗೆ ಇದೆ, ಇದು ಡ್ರಾಪ್ ಚಾನ್ಸ್ ಅಂತಲೇ ಹೋಗ್ಬೇಕಾಗತ್ತೆ ಇದು. ಯಾಕಂದ್ರೆ ಅವ್ರ ತಲೆ ಮೇಲೆ ಹೋಗಿದ್ದು ಆಕ್ಚುಲ್ ಆಗಿ. ಕಾಲ್ ಆಫ್ ಮಾಡಬೇಕಾ ಅಥವಾ ನೀವುಗಳೇನಾದ್ರು ಆಡ್ತೀರಾ ಅಂತ. ಸೊ ಧ್ರುವ್ ಜುರೇಲ್ ಕೂಡ ತಮ್ಮ ಓವರ್ನ ಮುಗಿಸಿದ್ದಾರೆ. ಹಾಗೂ ಧ್ರುವ್ ಜುರೇಲ್ ಇವರೆಲ್ಲರೂ ಬೌಲ್ ಮಾಡಿದ್ರು. ಕಾಲ್ ಆಫ್ ಆಗಿದೆ ಪಂದ್ಯ. 2 ತಂಡಗಳು ಓಕೆ, ಇದು ಇಬ್ರಿಗೂ ಗೆಲುವಿಗೆ ಕಾರಣ ಆಗುವಂಥ ಅಲ್ಲ. ರಿಸಲ್ಟ್ ಇಬ್ರಿಗೂ ಪಾಸಿಟಿವ್ ಆಗಿ ಸಿಗೋದಿಲ್ಲ. ಪರಸ್ಪರ ಒಪ್ಕೊಂಡು ಈ ಮ್ಯಾಚ್ನ ಇಲ್ಲೇ ಮುಗಿಸೋಣ ಅಂತ ನಿರ್ಣಯವನ್ನ ಮಾಡಿದ್ದಾರೆ. ಇದನ್ನೇ ವೆಂಕಿ ಅವರು ಗಮನಿಸ್ತಾ ಇದ್ರು. 2-3 ಓವರ್ಗಳ ಹಿಂದೆ ಹೇಳ್ತಾ ಇದ್ರು.
ಕಾಲ್ ಆಫ್ ಆಗುವ ಸಾಧ್ಯತೆ ಇದೆ ಈ ಥರದ ಬೌಲಿಂಗ್ ಚೇಂಜ್ ನೋಡಿದ್ರೆ ಅಂತ. ಶ್ರೀಲಂಕಾ 429 ಫಾರ್ 5, 154 ಬಾಲ್ಗಳನ್ನ ಆಡಿದ್ದಾರೆ, ಓವರ್ಗಳನ್ನ ಆಡಿದ್ದಾರೆ ಅಂತಂದ್ರೆ ಅದ್ಭುತ ಬ್ಯಾಟಿಂಗು. ಸೊ ಒಂದು ಕಡೆ ಭಾರತ ಒಂಥರ ಯೋಚನೆ ಮಾಡ್ತಾ ಇರ್ತಾರೆ, ನಾವೇನು ಮಾಡಿದ್ವಿ ತಪ್ಪು, ಇಲ್ಲಿ ಫಾಲ್ ಆನ್ ಬೇರೆ ಕೊಟ್ಟಿದ್ವಿ, 213 ರನ್ ನಾವು ಮುಂದೆ ಇದ್ವಿ. ಇನ್ಶೂರೆನ್ಸ್ ಡೆಕೋ ಕಪ್ ಶ್ರೀಲಂಕಾ ವರ್ಸಸ್ ಇಂಡಿಯಾದ 2ನೇ ಟೆಸ್ಟ್ ಪಂದ್ಯವನ್ನ ಇಲ್ಲಿ ಶ್ರೀಲಂಕಾ ಡ್ರಾ ಮಾಡಿಕೊಂಡಿದೆ. ಈ ಸರಣಿಯನ್ನ ಭಾರತ ಗೆದ್ದಿದೆ. ಭಾರತ ಮೊದಲನೇ ಇನ್ನಿಂಗ್ಸ್ನಲ್ಲಿ 503 ರನ್ಗಳಿಗೆ 9 ವಿಕೆಟ್ಸ್ನ ಕಳ್ಕೊಂಡು ಡಿಕ್ಲೇರ್ ಮಾಡ್ಕೊಂಡಿತ್ತು. ಇದರಲ್ಲಿ ಆಸಿತಾ 4 ವಿಕೆಟ್ಸ್ ಪಡ್ಕೊಂಡಿದ್ರು. ಹಾಗೆ ಶ್ರೀಲಂಕಾ ತತ್ತರಿಸಿತ್ತು, ಫಾಲೋವನ್ನ ಹೇರಲಾಗಿತ್ತು. ಅಲ್ಲಿಂದ ಆಚೆ ಬಂದಂತ ಶ್ರೀಲಂಕಾ 429 ರನ್ಸ್ನ ಗಳಿಸ್ತಾರೆ. 9 ವಿಕೆಟ್ಸ್ನ ಕಳ್ಕೊಂಡ ಮೇಲೂ ಸೊನಾಲ್ ಮತ್ತೊಮ್ಮೆ ಅದ್ಭುತವಾದ ಶತಕವನ್ನ ಸಿಡಿಸ್ತಾರೆ. India are winners. The series ends 1-0. Courtesy of the dominant win down in goal for India. The crowds are in. That's because they think Sri Lanka found a new hero. Muted celebrations because it's been a long day for India and just could not get the result on this particular day.